ಜೀವನ ಪರ್ಯಂತ ದುಡಿದ ಹಣವನ್ನ ಕುಟುಂಬದ ನಿರ್ವಹಣೆಗಾಗಿ ತೆಗೆದಿಡುವ ಹಿರಿಯ ನಾಗರಿಕರ ರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯ ಎಂದು ಪಾಲಿಕೆ ಉಪ ಆಯುಕ್ತ ಉದಯ್ ಕುಮಾರ್ ತಳವಾರ್ ಹೇಳಿದರು. ಸೋಮವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಕರ್ನಾಟಕ ಸ್ಟೇಟ್ ಸೀನಿಯರ್ ಸಿಟಿಜನ್ ಅಸೋಸಿಯೇಷನ್, ಶ್ರೀ ಗುರು ಹಿರಿಯರ ಯೋಗಕ್ಷೇಮ ಕ್ಷೇತ್ರ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜಾಗೃತಿ ದಿನದ ಸಭೆಯಲ್ಲಿ ಮಾತನಾಡಿದರು. ಹಿರಿಯ ನಾಗರಿಕರಿಗೆ ಕೌಟುಂಬಿಕ ಕಲಹ ಇದ್ದೇ ಇರುತ್ತದೆ. ಹಿರಿಯ ನಾಗರಿಕರ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಜೀವನ ಪರ್ಯಂತ ದುಡಿದ ಹಣವನ್ನು ಕುಟುಂಬದ ನಿರ್ವಹಣೆ ಮಾಡಲು ತೆಗೆದಿಟ್ಟ ಹಣವನ್ನು ಸೈಬರ್ ವಂಚಕರು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಹಿರಿಯ ನಾಗರಿಕರೇ ಎಚ್ಚರಿಕೆಯಿಂದ ಇರಬೇಕು ಎಂದರು. ತಮ್ಮ ಒಂದು ಕುಟುಂಬವನ್ನ ಸಮಾಜದಲ್ಲಿ ಒಂದು ಗುರುತಿಸುವ ಲೆಕ್ಕಕ್ಕೆ ತಾವು ತಗೊಂಡ್ಬಂದಿರ್ತೀರಿ. ಯೂಶುವಲಿ ನಾರ್ಮಲ್ ಆಗಿ ಮನುಷ್ಯನ ಲೈಫ್ ಅಂತ ತಗೊಂಡಾಗ ನಾವು ಮದುವೆ ಮಾಡ್ಕೋತಾರ, ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳಾಗ್ತಾರ, ಕೊನೆಯದಾಗಿ ಲಾಸ್ಟ್ಗೆ ಹಿರಿಯರ ಮಟ್ಟನ್ನು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತಮ್ಮ ಕುಟುಂಬವನ್ನು ಕೈ ಹಿಡಿದು ನಡೆಸುವಂಥ ಕಾರ್ಯವನ್ನು ಹಿರಿಯರು ಮಾಡ್ಕೊತಾ ಬರ್ತಾರೆ. ಅಂದರೆ ಕೊನೆಯದಾಗಿ ಆಫ್ಟರ್ 60 ನಾವು ವಿಚಾರ ಮಾಡಿದ್ವಿ ಅಂತ ಹೇಳಿದರೆ ನಮ್ಮದು ಟೋಟಲ್ ಎಂಟೈರ್ ಸರ್ವಿಸ್ 60 ಇಯರ್ಸ್ ಸರ್ವಿಸನ್ನು ನಾವು ನಮ್ಮ ಕುಟುಂಬದ ಏಳಿಗೆಗೆ ನಾವು ಉಡುಪಾಗಿಟ್ಟಿರ್ತೀವಿ. ಅವಾಗ ಆಫ್ಟರ್ 60 ಆದಮೇಲೆನೂ ಕೂಡ ಇನ್ನೂ ಕೂಡ ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ತಮ್ಮ ಕೌಟುಂಬಿಕ ಸಮಸ್ಯೆಗಳು ಇರ್ತಾವೆ. ಕುಟುಂಬವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರ್ತದೆ. ಆದ್ರೆ ಇತ್ತಿತ್ತಲದ್ದಾಗಿ ಈಗಿನ ದಿನಮಾನಗಳಲ್ಲಿ ಸ್ವಲ್ಪ ಎಲ್ಲರೂ ಆರ್ಥಿಕವಾಗಿ ಸಬಲರಾಗಿರೋದ್ರಿಂದ ಈಗ ನಮಗೇನಾಗೈತಪ್ಪ ಅಂದ್ರೆ ರಿಲ್ಯಾಕ್ಸ್ ಲೈಫಿಗೆ ಬರ್ತೇವೆ. ಬಟ್ ಇಲ್ಲಿ ಮಾನ್ಯ ನ್ಯಾಯವಾದಿಗಳಲ್ಲಿ ಮತ್ತು ನ್ಯಾಯಾಧೀಶರಲ್ಲಿ ನಮ್ದು ಅಥವಾ ವೇದಿಕೆ ಮೇಲೆ ಇದ್ದರ ಮೇಲೆ ನೋಡಿದ್ರೆ ಇವತ್ತು ನಾವೇನು ಇಲ್ಲಿ ಸಭೆ ಕರೆದಿದ್ದೇವೆ, ಇದು ಯಾವುದೋ ಹಿರಿಯ ನಾಗರಿಕರ ಸಭೆ ಅನಿಸ್ತಾನೆ ಇಲ್ಲ ನನಗೆ. ಯಾಕಂದ್ರೆ ಎಲ್ಲರೂ ಇನ್ನೂ ಸ್ವೀಟ್ 40ನೋ 50ನೋ 46 ಅಲ್ಲೇ ಅದಾರ. ಆ ಥರ ನನಗೆ ಕಾಣಿಸ್ತದ. ಯೂಶುವಲಿ ನಾವು ಚಿಕ್ಕವರಿದ್ದಾಗ ಏನು ಅನಿಸ್ತಿತ್ತು, ಹಿರಿಯರ ಅಂದ್ರೆ ನಾವು ಅಜ್ಜ ಅಂತ ಕರಿತಿದ್ವಿ. ಅವ್ರು ತುಂಬಾ ಅವ್ರದ್ದು ಸ್ಟೈಲ್, ಲೈಫ್ ಸ್ಟೈಲ್ ನಾವು ನೋಡಿದ್ದೀವಿ. ಸೊ ಆ ಲೈಫ್ ಸ್ಟೈಲು ಈ ಲೈಫ್ ಸ್ಟೈಲ್ ನೋಡಿದಾಗ ಯಾರು ನನಗೆ ಹಿರಿಯರು ಅನಿಸ್ತಾ ಇಲ್ಲ. ಎಲ್ಲರೂ ಇನ್ನು 45, 46, 50, 55 ಕಣ್ಣೆ ಕಾಣ್ತೀರಿ. ಅಂದ್ರೆ ಇವತ್ತ ತಾವೆಲ್ಲರೂ ಬಂದಿರೋದು ಒಳ್ಳೇದಾಯ್ತು. ತಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಇನ್ನು ಮುಂದೆ ತಾವು ಗಮನ ಕೊಡಬೇಕು. ತಮ್ಮ ಕೌಟುಂಬಿಕ ಸಮಸ್ಯೆಗಳು ಇರ್ತಾವೆ, ಆದ್ರೆ ಆ ಒಂದು ಪ್ರಭಾವವನ್ನು ಇನ್ನೊಬ್ಬರಿಗೆ ಕೊಟ್ಟು ತಮ್ಮ ಲೈಫನ್ನ ಆರಾಮ್ ಎಂಜಾಯ್ ಮಾಡೋದು, ಲೈಫನ್ನ ಲೀಡ್ ಮಾಡೋದು, ತಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೋಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಮುಖ್ಯವಾಗಿ ಮಾನ್ಯ ನ್ಯಾಯಾಧೀಶರು ಹೇಳಿದ್ರು ಆ ಪ್ರಕಾರ ಏನಂದ್ರೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಡಿಜಿಟಲ್ ಅರೆಸ್ಟ್ ಆಗ್ತಾ ಇದೆ. ಯೂಶುವಲಿ 30, 35, 40 ವರ್ಷ ಸರ್ವಿಸ್, ಹಿಂದೆ ಎಲ್ಲ 40 ವರ್ಷ 42 ವರ್ಷ ಸರ್ವಿಸ್ ಆಗ್ತಿತ್ತು ಸರ್. ಅಂದ್ರೆ ಬಹಳ ಚಿಕ್ಕ ವಯಸ್ಸಲ್ಲೇ ಸರ್ವಿಸ್ ನೌಕರಿಗೆ ಬರ್ತಿದ್ರು. ಈಗೇನೋ ಸ್ವಲ್ಪ ನಮ್ಗೆ ನೌಕರಿ ಸಿಗೋದೇ ಕಷ್ಟ ಆಗಿ 30, 35, 32, 36 ವರ್ಷಕ್ಕೆ ಬರ್ತಾ ಇದ್ದೇವೆ. ಹಿಂಗೆಲ್ಲ 22, 24, 26 ವರ್ಷಕ್ಕೆ ನೌಕರಿ ಬಂದ್ಬಿಡಾರ. ಸುದೀರ್ಘವಾಗಿ ಸೇವೆ ಸಲ್ಲಿಸಲ್ಲ ಅಂದ್ರೆ 38 ವರ್ಷ 40, 42. ಇಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿದ್ದ ಒಂದು 80% ಎಲ್ಲರೂ ಸರ್ಕಾರಿ ಅಧಿಕಾರಿಗಳಾಗಿ ರಿಟೈರ್ಡ್ ಆದವರು ಇದ್ದೀರಿ ವಿವಿಧ ಇಲಾಖೆಯಲ್ಲಿ. ತಮ್ಮದು 30, 40 ವರ್ಷ ಸರ್ವಿಸ್ ಜೀವಮಾನದಲ್ಲಿ ತಾವು ಏನು ಅರ್ನ್ ಮಾಡಿರ್ತೀರಿ ಅದನ್ನ ಒಂದು ಕೌಟುಂಬಿಕದ ಶ್ರೇಯೋಭಿವೃದ್ಧಿಗೆ ತಾವು ಮೀಸಲಾಗಿಟ್ಟಿರ್ತೀರಿ. ಅಂತ ಒಂದು ಅನುದಾನ ಅಥವಾ ಅಂತ ಒಂದು ಹಣ ಅಥವಾ ಆಸ್ತಿ ಇರ್ಬೋದು, ಮತ್ತೊಂದಿರ್ಬೋದು, ತಮ್ಮಿಂದ ಇನ್ನೊಬ್ರು ಪಾಲಾಗುವ ಸಂದರ್ಭಗಳು ಬರ್ತಾ ಇದ್ದಾವೆ. ಅದಕ್ಕೆ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತೇವೆ. ಈಗಾಗಲೇ ನಾ ಬಂದಾಗ ಸಾಹೇಬ್ರಿಗೆ ತಮ್ಮ ಪರವಾಗಿ ಒಂದು ಮನವಿ ಮಾಡಿದೆ. ಏನಂತ ಹೇಳಿದ್ರೆ, ಸರ್ ಇವತ್ತು ಪೇಪರ್ಲಿ, ವಿಜಯವಾಣಿ ಪೇಪರ್ಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಬರೆದಿದ್ದಾರೆ ಸರ್. ಎಷ್ಟೆಷ್ಟು ಪ್ರಕರಣಗಳು ಯಾವ್ಯಾವ ಜಿಲ್ಲೆ ಯಾವ್ಯಾವ ರಾಜ್ಯದಲ್ಲಿ ಆಗಿದಾವೋ, ಎಷ್ಟು ಪ್ರಕರಣಗಳು ಆಗಿದಾವೋ, ಯಾವ್ಯಾವ ವರ್ಷ ಆಗಿದಾವ ಅನ್ನೋದನ್ನು ಕೂಡ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅವಾಗ ನಾನು ಹೇಳಿದೆ, ಸರ್ ಇವತ್ತಿನ ಒಂದು ಸಂದರ್ಭ ತಾವು ಯೂಸ್ ಮಾಡ್ಕೊಂಡು, ಇದನ್ನ ಒಂದು ಅಸ್ತ್ರವಾಗಿ ಯೂಸ್ ಮಾಡ್ಕೊಂಡು ತಾವು ಸಂಬಂಧಪಟ್ಟಂತ ಇಲಾಖೆಗೆ ನಮ್ಮ ಕಳೆದ ಈ ಪತ್ರಿಕೆಯಲ್ಲಿ ಬಂದಂತೆ ಕಳೆದ 3 ವರ್ಷದಲ್ಲಿ ಏನು ಇಂಥ ಪ್ರಕರಣಗಳಾಗಿದಾವೋ ಆ ಪ್ರಕರಣಗಳಲ್ಲಿ ಎಷ್ಟು ಪ್ರಕರಣಗಳು ಬಿ ಪ್ರಕರಣಗಳಾಗಿದಾವೆ, ಎಷ್ಟು ಪ್ರಕರಣಗಳು ಸಿ ಆಗಿದಾವೆ, ಯಾಕಾದವು ಅನ್ನೋದನ್ನ ತಾವು ನಮ್ಗೆ ಸಮಗ್ರವಾದಂಥ ವರದಿಯನ್ನ ಸಲ್ಲಿಸ್ರಿ ಅಂತ ತಾವು ಪತ್ರ ಬರೀರಿ. ಅಲ್ಲಿಂದ ರಿಪೋರ್ಟ್ ಬರಲಿ. ಬಂದ ಮೇಲೆ ಯಾವ ಪ್ರಕರಣಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಯಾರ ಹಿರಿಯ ನಾಗರಿಕರಿಗೆ ಅಂತ ಪ್ರಕರಣಗಳನ್ನ ತಾವು ಕೈಗೆತ್ಕೊಂಡು ಯಾಕಂದ್ರೆ ಇರುವವರೆಗೆ ಸೆಟ್ರೈಟ್ ಆಗಲಿಲ್ಲ ಅನ್ನೋದನ್ನ ತಮಗೆ ಅಧಿಕಾರ ಇದೆ.
ಅಲ್ಲಿ ಕರೆಸ್ಕೊಂಡು ಅಮಿಕಬಲ್ ಸೆಟಲೈಟ್ ಆದ್ರೂ ಮಾಡ್ರಿ ಅಥವಾ ನ್ಯಾಯಾಲಯದ ಪ್ರಕರಣವಾಗಿದ್ರೆ ಕಾನೂನು ಪ್ರಕಾರವಾದ್ರೂ ಕೂಡ ಕ್ರಮ ಜರುಗಿಸುವಂತ ತಮ್ಮಿಂದ ಕೆಲಸ ಆಗ್ಲಿ ಸರ್. ತಾವು ಎಷ್ಟು ವರ್ಷ ಇಲ್ಲಿ ಇರ್ತೀರಿ ಅಷ್ಟು ವರ್ಷನೇ ಈ ಕೆಲಸ ಆಗ್ಲಿ. ಈ ವರ್ಷ ಆಗಿದ್ದ ಸಾಧನೆಯನ್ನ ಮುಂದಿನ ವರ್ಷ ನಾವು ಹಿರಿಯ ನಾಗರಿಕರನ್ನು ಸಭೆ ಕರೆದಾಗ ಹೇಳೋಣ, ಮತ್ತೆ ಅವಾಗಾಗಿದ್ದನ್ನ ಮುಂದಿನ ವರ್ಷ ನಾವು ಅದನ್ನ ಹೇಳೋಣ. ಭಾರತೀಯ ಸೀನಿಯರ್ ಸಿಟಿಜನ್ ಅಸೋಸಿಯೇಷನ್ ಉಪಾಧ್ಯಕ್ಷ ಎಂವಿ ಹಿರೇಮಠ್ ಮಾತನಾಡಿ, ಕಳೆದ 2007ರಿಂದ 2009ರಲ್ಲಿ ಹಿರಿಯ ನಾಗರಿಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳು ಸಮರ್ಪಕವಾಗಿ ಮುಟ್ಟಬೇಕಿದೆ. ಆದರೆ ಈಗಿನ ದಿನಮಾನಗಳಲ್ಲಿ ಹಿರಿಯ ನಾಗರಿಕರಿಗೆ ಸೌಲಭ್ಯ ಸಿಗುತ್ತಿಲ್ಲ. ಕೊರೋನಾ ಸಂದರ್ಭದಲ್ಲಿ ರೈಲ್ವೆ ಪ್ರಯಾಣದಲ್ಲಿ 50% ಹಿರಿಯ ನಾಗರಿಕರಿಗೆ ಇದ್ದಿದ್ದನ್ನು ಬಂದ್ ಮಾಡಿದ್ದಾರೆ. ಅದನ್ನು ಪ್ರಾರಂಭಿಸಬೇಕೆಂದು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಅದು ಇಲ್ಲಿಯವರೆಗೆ ಆಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಿರಿಯ ನಾಗರಿಕರ ಸಂಘದಿಂದ ಸಾರಿಗೆ ಬಸ್ನಲ್ಲಿ 100ರಷ್ಟು ರಿಯಾಯಿತಿ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡಿದ್ದೇವೆ. ರಾಜ್ಯದಲ್ಲಿ 80 ಲಕ್ಷ ಹಿರಿಯ ನಾಗರಿಕರಿದ್ದಾರೆ. 50% ಮಹಿಳೆಯರಿಗೆ ಸೌಲಭ್ಯ ಇದೆ. ವಿಕಲಚೇತನರಿಗೂ ನೀಡಿದ್ದಾರೆ. ಉಳಿದ ಬಾಕಿ ನಿವೃತ್ತ ನೌಕರರು ಹಾಗೂ ಕೂಲಿ ಮಾಡುವ ಹಿರಿಯ ನಾಗರಿಕರಿಗೆ ಬಸ್ ಸೇವೆ ಉಚಿತವಾಗಿ ಕೊಡಬೇಕೆಂದು ಮನವಿ ಮಾಡಲಾಗಿದೆ ಎಂದರು. ನಮಸ್ಕಾರ. ಇವತ್ತು ಜೂನ್ 15 ವಿಶ್ವ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ 2007 ಕೇಂದ್ರ ಸರ್ಕಾರದ 2007 ಮತ್ತು 2009ರ ಕಾಯ್ದೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಸವಲತ್ತುಗಳನ್ನು ಬರಮಾಡಿದ್ದಾರೆ ಆ ಸವಲತ್ತುಗಳು ಸರಿಯಾಗಿ ಹಿರಿಯ ನಾಗರಿಕರಿಗೆ ಮುಟ್ಟಬೇಕು, ಆಮೇಲೆ ಅವ್ರನ್ನ ಸರಿಯಾಗಿ ನಡೆಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಇದರ ಜೊತೆಗೆ ರಾಜ್ಯ ಸರ್ಕಾರದ ಒಂದು ಸುತ್ತೋಲೆ ಬಂತು 1/8/2025ರಂದು. ಯಾವುದೇ ಒಂದು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಾಗಲಿ ಅಥವಾ ರಾಜ್ಯ ಸರ್ಕಾರದ ಕಚೇರಿಗಳಲ್ಲಾಗಲಿ ಹಿರಿಯ ನಾಗರಿಕರು ಹೋದರೆ ಅವ್ರನ್ನ ಗೌರವಯುತವಾಗಿ ನಡೆಸಿಕೊಂಡು ಅವ್ರನ್ನ ಕೆಲಸಗಳನ್ನ ಆದ್ಯತೆಯ ಮೇರೆಗೆ ಮಾಡಬೇಕು ಅಂತ. ಆದರೆ ಇದುವರೆಗೆ ಆ ಒಂದು ಪ್ರವೃತ್ತಿ ನಮ್ಮ ಈಗಿನ ಒಂದು ಸರ್ಕಾರಿ ನೌಕರರಲ್ಲಿ ಇಲ್ಲ. ಸಿಸ್ಟಮ್ಮು ಅದರ ಪರವಾಗಿ ಅದರ ತಕ್ಕಂಗೆ ಕೆಲಸ ಮಾಡಬೇಕು ಅಂತ ಒಂದು. ಆಮೇಲೆ ಇದ್ರ ಜೊತೆಗೆ ಕೋವಿಡ್ನಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು, ಕೇಂದ್ರ ಸರ್ಕಾರ ಇರುವಂಥ ರೈಲ್ವೆ ಕನ್ಸೆಷನ್ನು 50% ಕನ್ಸೆಷನ್ ಇತ್ತು ಹಿರಿಯ ನಾಗರಿಕರಿಗೆ. ಕೋವಿಡ್ನಲ್ಲಿ ಅದನ್ನು ಬಂದ್ ಮಾಡಿತು. ಈಗ ಕೋವಿಡ್ನಲ್ಲಿ ಇರೋದನ್ನ ನಾವು ರಿಸ್ಟೋರ್ ಮಾಡ್ರಿ ಅಂತ ಹೇಳ್ಬಿಟ್ಟು ಸುಮಾರು ಸನ್ಮಾನ್ಯ ರಾಷ್ಟ್ರಪತಿಗಳಿಗೇನು ನಾವು ಮನವಿಯನ್ನು ಸಲ್ಲಿಸಿದ್ವಿ. ಆದರೂ ಇದುವರೆಗೆ ಅದು ಆಗಿಲ್ಲ. ಇದು ಒಂದು ರೀತಿ ಕೇಂದ್ರ ಸರ್ಕಾರ ನಮ್ಮ ರಾಷ್ಟ್ರದ ಸುಮಾರು 20 ಕೋಟಿ ಹಿರಿಯ ನಾಗರಿಕರಿಗೆ ಮಾಡುವಂಥ ದೌರ್ಜನ್ಯನೇ ಅಂತ ತಿಳ್ಕೊಂಡು ಅದನ್ನು ನಾವು ಮನವಿ ಪತ್ರನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರೈಮ್ ಮಿನಿಸ್ಟರ್ಗೆ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಕರ್ನಾಟಕ ಹಿರಿಯ ನಾಗರಿಕರ ಸಂಘ ಮತ್ತು ಅಖಿಲ ಭಾರತ ಹಿರಿಯ ನಾಗರಿಕರ ಮಹಾ ಸಂಘದ ಪರವಾಗಿ ಬಸ್ ದರದಲ್ಲಿ 100% ರಿಯಾಯಿತಿಯನ್ನು ನಾವು ಕೊಡಬೇಕು ಅಂತ ಆಲ್ರೆಡಿ ನಾವು ಮನವಿಯನ್ನು ಕೊಟ್ಟಿದ್ದೆ. ಯಾಕಂದರೆ ರಾಜ್ಯದಲ್ಲಿ 80 ಲಕ್ಷ ಒಟ್ಟು ಹಿರಿಯ ನಾಗರಿಕರಿದ್ದು ಅದರಲ್ಲಿ 50% ಲೇಡೀಸ್ ಇದ್ದಾರೆ. ಅದರಲ್ಲಿ ಆಲ್ರೆಡಿ 40 ಲಕ್ಷ ಅವ್ರು ಕೊಟ್ಟಿದ್ದಾರೆ. ಇನ್ನು ಉಳಿದಿರೋ ಒಂದು 15 ಲಕ್ಷ ಅಂಗವಿಕಲರಿಗೆ ಅವರು ಆಲ್ರೆಡಿ ಫ್ರೀ ಕೊಟ್ಟಿದ್ದಾರೆ. ಇನ್ನು ಉಳಿದಿರುವಂಥ 20-25 ಲಕ್ಷ ಜನರಲ್ಲಿ ಹಾರ್ಡ್ಲಿ ಒಂದು 5ರಿಂದ 8 ಲಕ್ಷ ಜನ ಬಸ್ಸಲ್ಲಿ ಪ್ರಯಾಣಿಸುವಂಥ ಕೂಲಿ ಕಾರ್ಮಿಕರು, ರಿಕ್ಷಾ ಡ್ರೈವರ್ಗಳು ಅಥವಾ ಇನ್ನುಳಿದ BPL ಕಾರ್ಡ್ ಹೋಲ್ಡರ್ಗಳು ಮಾತ್ರ ಕಾರಲ್ಲಿ ಹೋಗ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ನಿವೃತ್ತ ನೌಕರರ ಅಧಿಕಾರಿಗಳಾಗಲಿ ಅವ್ರು ಯಾರು ಬಸ್ಸಲ್ಲಿ ಪ್ರಯಾಣ ಮಾಡೋದಿಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಂದ ತಕ್ಷಣನೇ ಅವರು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಕೊಟ್ಟಿದ್ದನ್ನ ನಾವು ಇದರಲ್ಲಿ ಅಭಿನಂದಿಸುತ್ತಾ ಅವ್ರಿಗೆ ಈಗಾಗಲೇ ನಮ್ಮ ಇರುವಂಥ 7ರಿಂದ 8 ಲಕ್ಷ ಹಿರಿಯ ನಾಗರಿಕರಿಗೆ ಬಸ್ ಸೇವೆಯನ್ನು ಫ್ರೀಯಾಗಿ ಕೊಡಬೇಕು ಅಂತ ನಾವು ಟ್ವೀಟ್ ಮಾಡಿದ್ದೀವಿ. 11/6 ಟ್ವೀಟ್ ಮಾಡಿದ್ದೀವಿ. ಇನ್ನೂ ಅವ್ರಿಗೆ ಅದು ಅವರಿಂದ ರಿಪ್ಲೈ ಏನು ಬಂದಿಲ್ಲ. ಸೊ ಈ ವಿಷಯಗಳನ್ನೆಲ್ಲ ನಾವು ಈ ಸಭೆಯಲ್ಲಿ ಚರ್ಚಿಸ್ತೀವಿ. ಕರ್ನಾಟಕ ಸ್ಟೇಟ್ ಸೀನಿಯರ್ ಸಿಟಿಜನ್ ಅಸೋಸಿಯೇಷನ್ ಅಧ್ಯಕ್ಷ ಎಂವೈ ಬೆಂಡಿಗೇರಿ, ವಿರೂಪಾಕ್ಷಯ್ಯ ನಿರಲ್ಗಿಮಠ, ಚಂದ್ರಶೇಖರ್ ಸಾಲಿಸವಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी
BS Channabasappa and Sons, The Textile Mall, Tilakwadi, Belagavi.